ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಮಧುರವಾದ ಸಿಹಿಯಾದ ಬೇಗ ಆಗೋವಂಥ ಜೊತೆಗೆ ಮೈದಾ ಇಲ್ಲ ಸಕ್ಕರೆ ಇಲ್ಲದೆ ಇರೋವಂಥ ಒಂದು ಸಿಹಿ ಹಾಲು ಹೋಳಿಗೆ ಅಂತ ಮಾಡ್ತಾಯಿದ್ದೀನಿ. ದಿಢೀರಂತ ಮಾಡ್ಬೋದು. ಇದನ್ನು ನಾನು ಒಂದು ವಿಶೇಷ ಅಂತಂದರೆ ಕಾಯಿ ಹಾಲಲ್ಲಿ ಮಾಡಿರೋದು. ಮೊದಲನೇದಾಗಿ ಒಂದು ಸ್ಪೂನ್ನಷ್ಟು ಗಸಗಸೆನ ಹಾಕ್ಕೊಂಡು ಒಳ್ಳೆ ಪರಿಮಳ ಬರೋ ತನಕ ಸಣ್ಣ ಊರಿನಲ್ಲಿ ಹುರ್ಕೋಬೇಕು. ಇಲ್ಲಾಂತಂದರೆ ಸೀದು ಹೋಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂತಾದರೆ ತೆಕ್ಕೊಂಬಿಡೋಣ. ಇಷ್ಟಾದರೆ ಸಾಕು. ಅದನ್ನು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಬಿಡೋಣ. ಇಲ್ಲಿ ನಾನು ಒಂದು 7ರಿಂದ 8 ಬಾದಾಮಿ, ಒಂದು 6ರಿಂದ 7 ಗೋಡಂಬಿನ ನೆನೆಸ್ಕೊಂಡಿದ್ದೀನಿ. ಈ ಪುಡಿ ಮಾಡ್ಕೊಂಡಿದ್ವಲ್ಲ ಗಸಗಸೆ, ಅದಕ್ಕೆ ಈ ನೆನೆಸ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಿಗೆ ರುಬ್ಕೋಬೇಕು. ಈಗ ಒಂದು ಪೇಸ್ಟು ರೆಡಿಯಾಗಿದೆ. ಇದು ಒಂದು ತಯಾರಿ ಆಯಿತು. ಈಗ ಒಂದು ಅರ್ಧ ಕಪ್ನಷ್ಟು ಅಷ್ಟು ಸಿಹಿ ಸಾಕಾಗುತ್ತೆ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಒಂದು 3/4 ಕಪ್ನಷ್ಟು ಬೆಲ್ಲನ ಹಾಕ್ಕೋಬೋದು. ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಕರಗಿಸ್ಕೋತಾ ಇದ್ದೀನಿ. ಪಾಕ ಏನು ತೆಗೆಯೋ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ಕರಗಿದೆ ಅಂತಾದರೆ ಸ್ವಿಚ್ ಆಫ್ ಮಾಡಿಕೊಂಡು ಆರಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಒಂದು ಕಪ್ನಷ್ಟು ಕಾಯಿ ತುರಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಕಾಯಿ ಹಾಲನ್ನು ತೆಕ್ಕೋತಾ ಇದ್ದೀನಿ. ಈಗ ಮೊದಲನೇ ಬಾರಿಗೆ ಬರುತ್ತಲ್ಲ, ಅದು ತುಂಬ ಗಟ್ಟಿಯಾಗಿರುತ್ತೆ. ಅದನ್ನು ಪ್ರತ್ಯೇಕವಾಗಿ ಇಟ್ಕೊಂಡು ಮತ್ತೆ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೋಬೇಕು. ಈಗ ಇದೇ ಕಾಯನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೆ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಈಗ ಎರಡನೇ ಬಾರಿ ಬರೋ ಅಂಥ ಒಂದು ಹಾಲು ಸ್ವಲ್ಪ ತೆಳ್ಳಗೆ ಇರುತ್ತೆ. ಎರಡನ್ನು ಪ್ರತ್ಯೇಕವಾಗಿ ಇಟ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ತೆಳ್ಳಗೆ ಇರುತ್ತೆ. ಮೊದಲನೇದು ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ. ಈಗ 2 ರೀತಿಯ ಈ ಒಂದು ಕಾಯಿ ಹಾಲನ್ನು ರೆಡಿಯಾಗಿ ಇಟ್ಕೊಂಡು ಈ ಕಾಯಿ ಇರುತ್ತಲ್ಲ, ಉಳಿದಿರೋ ಕಾಯಿನ ನೀವು ಬೇಕಾದರೆ ಹುಳಿಗೆ ಅಥವಾ ಸಾರಿಗೆ, ಗೊಜ್ಜಿಗೆ ಹಾಕ್ಕೋಬೋದು. ಈಗ ನಾವು ಸಿಹಿ ಹಾಲನ್ನು ರೆಡಿ ಮಾಡ್ಕೊಂಬಿಡೋಣ. ನಾವು ಕರಗಿಸ್ಕೊಂಡಿರೋ ಬೆಲ್ಲದ ನೀರನ್ನು ಒಂದು ಪಾತ್ರೆಗೆ ಶೋಧಿಸ್ಕೊಂಡಿದ್ದೀನಿ. ಅದರ ಜೊತೆಗೆ ತೆಳ್ಳಗಿನ ಒಂದು ಕಾಯಿ ಹಾಲಿತ್ತಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಕುದಿಸೋ ಅವಶ್ಯಕತೆ ಇಲ್ಲ. ಈಗ ಬಿಸಿಯಾಗಿದೆ ಅಂತಾದರೆ ನಾವು ರುಬ್ಕೊಂಡಿದ್ವಲ್ಲ ಒಂದು ಪೇಸ್ಟು, ಡ್ರೈ ಫ್ರೂಟ್ಸ್ ಹಾಕಿ ಗಸಗಸೆ ಹಾಕಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗುತ್ತೆ. ಅದನ್ನು ಕೂಡ ಒಂದು ಕುದಿ ಬರೋ ತನಕ ಕಾಯಿಸ್ಕೋಬೇಕು. ಈಗ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿರುತ್ತೆ ಆದರೆ ಹಾಕ್ಕೊಂಡ್ರೆ. ಕೇಸರಿ ದಳ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸಂಪೂರ್ಣವಾಗಿ ಹೊಂದ್ಕೋಬೇಕು. ನಾವು ಹಾಕಿರೋ ಒಂದು ಗಸಗಸೆ ಪೇಸ್ಟು, ಬೆಲ್ಲ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಸಂಪೂರ್ಣವಾಗಿ ಬಿಸಿಯಾಗಿದೆ. ಈಗ ಪೂರ್ತಿಯಾಗಿ ಬಿಸಿಯಾಗಿದೆ ಅಂತಾದರೆ ಗಟ್ಟಿ ಹಾಲನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೂ ಸಹ ಸಂಪೂರ್ಣವಾಗಿ ಬಿಸಿ ಆಗೋ ತನಕ ಕಾದಿದ್ದು ಆಮೇಲೆ ಸ್ವಿಚ್ ಆಫ್ ಮಾಡ್ಕೋಬೇಕು. ನಮ್ಮ ಹಾಲು ರೆಡಿಯಾಗಿದೆ. ಈಗ ಒಂದು ಪಾತ್ರೆಗೆ 1 ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೊಂಡು 1 ಸ್ಪೂನ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 1ರಿಂದ 2 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಎಣ್ಣೆ ಜೊತೆ ರವೆ ಮಿಕ್ಸ್ ಆಗೋದು ತುಂಬ ಮುಖ್ಯ. ಆಗ ತುಂಬ ಮೃದುವಾಗಿ ಬರುತ್ತೆ. ಈ ರೀತಿಯಾಗಿ ಕಲಿಸ್ಕೊಂಡು ನಾವು ಹಾಕಿರೋ ಉಪ್ಪು, ಎಣ್ಣೆ ಎಲ್ಲವೂ ಚೆನ್ನಾಗಿ ಬೆರೆತ್ಕೋಬೇಕು. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೃದುವಾದ ಒಂದು ಹಿಟ್ಟನ್ನು ಕಲಿಸ್ಕೋಬೇಕು. ಈಗ ನಾದಿ ಕಲಿಸ್ಕೊಳ್ಳೋದ್ರಿಂದ ಸ್ವಲ್ಪ 1 ಅಥವಾ 2 ಚಮಚ ನೀರು ಜಾಸ್ತಿ ಆಗಿದ್ರೂ ಪರವಾಗಿಲ್ಲ, ಮೃದುವಾಗಿ ಇರಬೇಕು. ಯಾಕೆ ಅಂತಂದರೆ ರವೆ ಆಮೇಲೆ ಆ ನೀರನ್ನು ಹೀರ್ಕೊಂಡು ಕರೆಕ್ಟಾಗಿರೋ ಒಂದು ಹದಕ್ಕೆ ಬರುತ್ತೆ. ಈಗ ಈ ರೀತಿಯಾಗಿ ನಾದ್ಕೊಂಡು ಕಲಸಿ ಇಟ್ಕೋಬೇಕು. ಈ ನಾದೋದು ತುಂಬ ಮುಖ್ಯ. ನಿಮಗೆ ಚಿರೋಟಿ ರವೆ ಬೇಡ ಅಂತಂದರೆ ಮೈದಾದಲ್ಲಿ ಬೇಕಾದರೆ ಕಲಿಸ್ಕೋಬೋದು. ಈ ರೀತಿಯಾಗಿ ಮಾಡಿ ನೋಡಿದಾಗ ಕಾಯಿ ಹಾಲಿಂದು ರುಚಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಈಗ ಮೃದುವಾಗಿ ಒಂದು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಇದನ್ನು ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡೋಣ. ಅದಕ್ಕೆ ಮುಂಚೆ ಸ್ವಲ್ಪ ಎಣ್ಣೆನ ಮೇಲ್ಗಡೆ ಹಾಕಿ ಚೆನ್ನಾಗಿ ಸವರಿ ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ಬಿಡ್ತಾಯಿದ್ದೀನಿ. ಸಂಪೂರ್ಣವಾಗಿ ಮೆತ್ತಗಾಗುತ್ತೆ. ಆಗ ಪೂರಿ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಈಗ 10 ನಿಮಿಷದ ನಂತರ ಇದನ್ನು ನಾವು ಭಾಗವಾಗಿ ಮಾಡ್ಕೊಳ್ಳೋಣ. ತುಂಬ ದೊಡ್ಡ ಪೂರಿನೂ ಅಲ್ಲ, ತುಂಬ ಚಿಕ್ಕದಾಗೂ ಅಲ್ಲ. ನಿಮಗೆ ಯಾವ ಸೈಜಿನ ಪೂರಿ ಬೇಕೋ ಆ ಥರ ಮಾಡ್ಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ ಪೂರಿಗಳನ್ನ ಮಾಡ್ಕೋತಾ ಇದ್ದೀನಿ.
ಹಿಟ್ಟನ್ನು ತುಂಬ ಮೃದುವಾಗಿ ಕಲಿಸ್ಕೊಳ್ಳೋದು ತುಂಬ ಮುಖ್ಯ. ಈಗ ಭಾಗವಾಗಿ ಮಾಡಿಕೊಂಡು ಇದನ್ನು ನಾವು ಪೂರಿ ಥರ ಲಟ್ಟಿಸ್ಕೋಬೇಕು, ತೆಳ್ಳಗೆ ಲಟ್ಟಿಸ್ಕೋಬೇಕು. ಈಗ ಎಲ್ಲವನ್ನು ಭಾಗವಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ಮೆತ್ತಗೆ ಇರಬೇಕು. ಈ ಥರ ನೀವು ಒಂದು ಮಣೆ ತಗೊಂಡು ಈಗ ನಾವು ಪೂರಿನ ಲಟ್ಟಿಸ್ಕೊಳ್ಳೋಣ. ಇದಕ್ಕೆ ನಾನು ಒಣ ಹಿಟ್ಟನ್ನು ಹಾಕೋತಾ ಇಲ್ಲ, ಅದ್ರ ಬದಲಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹಚ್ಕೊಂಡು ಅದರಲ್ಲಿ ಲಟ್ಟಿಸ್ಕೋತಾ ಇದ್ದೀನಿ. ನೀವು ಬೇಕಾದರೆ ಒಣ ಹಿಟ್ಟಿನಲ್ಲಿ ಅದ್ದಿ ಲಟ್ಟಿಸ್ಕೋಬೋದು. ಈಗ ಒಂದು ಗುಂಡನೆಯ ಆಕಾರವನ್ನು ಕೊಡೋಣ. ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ, ನಮಗೆ ಉಬ್ಬೋ ಅಂಥ ಪೂರಿ ಬೇಡ. ಈಗ ಲಟ್ಟಿಸ್ಕೋತಾ ಇದ್ದೀನಿ. ಇದು ಉಬ್ಬದೇ ಇರೋಕ್ಕೆ ನೀವು ಒಂದು ತೂತನ್ನು ಮಾಡಿದ್ರೆ ಅದು ಉಬ್ಬಲ್ಲ, ಅಥವಾ ತುಂಬ ತೆಳ್ಳಗೆ ಲಟ್ಟಿಸಿ ಕೆಲವೊಮ್ಮೆ ಉಬ್ಬೋದು ಉಂಟು. ಹಾಗಾಗಿ ನಮಗೆ ಉಬ್ಬೋದು ಬೇಡವಾಗಿರೋದ್ರಿಂದ ನಾನಿಲ್ಲಿ ಒಂದು ಫೋರ್ಕಿನ ಸಹಾಯದಿಂದ ಒಂದು ತೂತನ್ನು ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟು ತೆಳ್ಳಗೆ ಇರಬೇಕು. ಈಗ ಇದಕ್ಕೆ ಒಂದು ಫೋರ್ಕಿನ ಸಹಾಯದಿಂದ ಒಂದು ತೂತನ್ನು ಮಾಡಿ, ಎಣ್ಣೆ ಈಗಾಗಲೇ ಚೆನ್ನಾಗಿ ಕಾದಿದ್ದು ಅದರಲ್ಲಿ ಈ ಪೂರಿಯನ್ನು ಲಟ್ಸ್ಕೊಂಡಿರೋದನ್ನು ಹಾಕ್ಕೊಂಡು ಸ್ವಲ್ಪ ಕಲರ್ ಬರೋ ತನಕ ಕರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಎರಡೂ ಬದಿಯಲ್ಲಿ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಕಲರ್ ಬರಲಿ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಿಟ್ಟಿದ್ದಾಗ ಲೈಟಾಗಿ ಕಲರ್ ಬರುತ್ತೆ, ಕ್ರಿಸ್ಪಾಗಿ ಆಗುತ್ತೆ. ಈಗ ನಾವು ಆಗಿದೆ ಅಂತಾದರೆ ತೆಕ್ಕೊಂಡು ಬಿಡೋಣ. ಇದೇ ರೀತಿಯಾಗಿ ಮತ್ತೊಂದು ಲಟ್ಸ್ಕೊಂಡಿರೋ ಪೂರಿನ ಹಾಕ್ಕೊಂಡು ಅದನ್ನು ಸಹ ಒಳ್ಳೆ ಕಲರ್ ಬರೋ ತನಕ ಕಾದಿದ್ದು ತೆಕ್ಕೋತಾ ಇದ್ದೀನಿ. ಸಂಪೂರ್ಣವಾಗಿ ಈಗ ಕ್ರಿಸ್ಪಾಗಿ ಬಂದಿದೆ. ಯಾಕೆಂದರೆ ನಾವು ಹಾಲು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಅದು ಹೀರ್ಕೊಂಡು ಆನಂತರ ತುಂಬ ರುಚಿಯಾದ ಒಂದು ಸ್ವಾದಿಷ್ಟವಾದ ಹಾಲು ಹೋಳಿಗೆ ರೆಡಿಯಾಗುತ್ತೆ. ಇಷ್ಟು ಕಲರ್ ಬಂದರೆ ಸಾಕು. ಈಗ ಇದೇ ರೀತಿಯಾಗಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊದಲನೇದಾಗಿ ಒಂದು ತಟ್ಟೆಗೆ ಎಷ್ಟು ಬೇಕೋ ಅಷ್ಟು ಪೂರಿಯನ್ನು ಹಾಕ್ಕೊಂಡು ಈ ಸಿಹಿಯಾದ ಹಾಲನ್ನು ಹಾಕ್ಕೊಂಡು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ದಿಢೀರಂತ ಆಗುವಂಥದ್ದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.